ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವೆಜ್ ಪ್ರಿಯರೇ, ತರಕಾರಿ ಸೊಪ್ಪು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಅಂದ್ಕೊಂಡಿದ್ರೆ, ಅತಿ ಹೆಚ್ಚಿನ ಸೊಪ್ಪನ್ನ ನೀವು ತಿಂತಾ ಇದ್ರೆ, ಸೊಪ್ಪು ಪ್ರಿಯರು ನೀವು ಆಗಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯೂಶಲಿ ಡಾಕ್ಟರ್ಸ್ ಹೇಳ್ಬಿಡ್ತಾರೆ ನೀವು ವೆಜ್ ಪ್ರಿಯರಾಗಿದ್ರೆ ತರಕಾರಿ ಮತ್ತು ಸೊಪ್ಪು ಜಾಸ್ತಿ ಆಗಿ ತಿನ್ನಿ ಅಂತ. ಆದ್ರೆ ಅತಿಯಾಗಿ ಸೊಪ್ಪನ್ನ ತರಕಾರಿಯನ್ನ ತಿನ್ನೋದೇ ಸಮಸ್ಯೆ ಆಗ್ಬಿಡುತ್ತೆ ಆರೋಗ್ಯಕ್ಕೆ ಅಂತ. ಸೊಪ್ಪು ತರಕಾರಿ ತಿಂದು ಫಿಟ್ ಇದ್ದೀವಿ ಅಂತ ಅಂದ್ಕೊಂಡಿದ್ರೆ ಈ ಸ್ಟೋರಿ ನೋಡಿ. ಸಿಕ್ಕಾಪಟ್ಟೆ ಸೊಪ್ಪು ತರಕಾರಿ ತಿಂದ್ರೆ ಏನಾಗುತ್ತೆ ಗೊತ್ತಾ? ಆರೋಗ್ಯಕ್ಕೆ ಒಳ್ಳೇದು ಅಂತ ತರಕಾರಿ ತಿಂದ್ಬಿಟ್ರು ಕೂಡ ಡೇಂಜರ್ ಅಂತೆ ನೋಡಿ. ಅದ್ರಲ್ಲೂ ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಊಟ ತಿಂದ್ರೆ ಅದು ವಿಷ ಆಗುತ್ತಾ? ಇದನ್ನ ನಾವ್ ಹೇಳ್ತಾ ಇರೋದಲ್ಲ, ಜಗದ್ಗುರುಗಳೇ ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸೊಪ್ಪು ತರಕಾರಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಜಗದ್ಗುರುಗಳು ಮಾತಾಡಿದ್ದಾರೆ. ಮಿತಿ ಮೀರಿದ ಸೊಪ್ಪು ತರಕಾರಿ ತಿಂದ್ರೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತಂತೆ. ಅಷ್ಟೇ ಅಲ್ಲ, ಮೂಳೆ ಸಮಸ್ಯೆ, ಮಂದ ಬುದ್ಧಿಗೂ ಕೂಡ ಕಾರಣ ಆಗಬಹುದಂತೆ. ಮಿತಿ ಮೀರಿದ ಸೊಪ್ಪು ತರಕಾರಿಗಳು ಹಲವು ರೋಗಗಳಿಗೆ ಮೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಗೋಕರ್ಣದಲ್ಲಿ ಜಗದ್ಗುರು ರಾಘವೇಶ್ವರ ಭಾರತಿ ಸ್ವಾಮೀಜಿಗಳೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಮಿತವಾದ ಆಹಾರ ಸೇವನೆ ಮಾಡೋದೇ ಉತ್ತಮ. ಹಿರಿಯರು ಹೇಳಿಲ್ವಾ, ಅತಿಯಾದ್ರೆ ಅಮೃತನೂ ವಿಷ ಆಗುತ್ತಂತೆ. ಹಂಗೆ ಅತಿಯಾಗಿ ಯಾವುದನ್ನು ಕೂಡ ತುಂಬಾ ತಿನ್ನಕ್ ಹೋಗ್ಬಾರ್ದು ಅಂತ ಇದೆಯಲ್ಲ. ಸಣ್ಣ ಮಕ್ಕಳು ಕನ್ನಡಕ ಆಗ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು. ಒಟ್ಟು ತಿನ್ನು ಸೊಪ್ಪು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ತರಕಾರಿ ತಿನ್ನು. ನಮ್ಮ ಪೂರ್ವಜರು ಇಷ್ಟು ತರಕಾರಿ ತಿಂತಾ ಇರ್ಲಿಲ್ವಲ್ಲ. ತರಕಾರಿ ಅಂಗಡಿಗಳೇ ಇರಲಿಲ್ಲ ನಮ್ಮ ದೇಶದಲ್ಲಿ. ತರಕಾರಿ ಅಂಗಡಿಗಳಿಲ್ಲಿದ್ವು. ಮನೆ ಸುತ್ತಮುತ್ತ ಏನ್ ಬೆಳೀತಾ ಇತ್ತೋ ಅದನ್ನ ಊಟ ಮಾಡ್ತಾ ಇದ್ದಿದ್ದು. ಅದು ಇಡೀ ವರ್ಷದ ಎಲ್ಲಾ ದಿನಕ್ಕೂ ಬರುವಂಥದ್ದಲ್ಲ ಅದೆಲ್ಲ. ಆಗ ಈಗ ಬಳಸೋಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ಅವರು ಕಣ್ಣು, ತಲೆ ಕೂದಲು ಎಲ್ಲ ಚೆನ್ನಾಗಿತ್ತು ಅಂತ. ಸ್ಮೃತಿ ಕಡಿಮೆ ಆಗತ್ತೆ ಅಂತ ಹೇಳಿ ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ. ನೆನಪಿನ ಶಕ್ತಿ ಕಡಿಮೆ ಇವತ್ತು. ಹಾಗಾಗಿ ನಮ್ಗೆ ಗೂಗಲ್ ಬೇಕಾಯ್ತು, ಕೃತ್ರಿಮ ಬುದ್ಧಿಮತ್ತೆ, ಅದನ್ನ ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ. ಅದೆಲ್ಲ ಬೇಕಾಯ್ತು. ಯಾಕೆ? ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು ನಮ್ಗೆ? ಸ್ಮೃತಿ ಶಕ್ತಿ ನಮ್ದು ಕಡಿಮೆ ಆಗ್ತಾ ಇರುವಂತದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ, ಅದನ್ನ ಆಗೋದಿಲ್ಲ. ಯಾಕೆಂದ್ರೆ ಆಹಾರ ದೋಷಗಳು ಅಂತ. ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳುತ್ತೆ. ತರಕಾರಿಯನ್ನು ತುಂಬಾ ಬಳಸೋದ್ರಿಂದ ಮೂಳೆ ದುರ್ಬಲ ಆಗುತ್ತೆ, ತರಕಾರಿ ಸೊಪ್ಪುಗಳನ್ನ ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರ್ ಬಿದ್ರು ಅಲ್ಲಿ ಮೂಳೆ ಮರೀತು ಅಂತ. ಇವತ್ತು ತುಂಬಾ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮರೀತು. ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನ್ ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮರೀತು ಅಂತ. ಯಾಕೆ ಹೀಗಾಯ್ತು? ಕಾರಣ ಬೇಕಲ್ವಾ ಅದಕ್ಕೊಂದು. ಆದ್ರೆ ಪೂರ್ವಜರ ಉಪದೇಶ ವಚನಗಳು ಏನಿದೆ ಅಲ್ಲಿ ನಮಗೆ ದಾರಿ ತೋರುವಂತ ಇದೆ ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಬಿಡ್ಬೇಕು, ಸೊಪ್ಪುಗಳನ್ನ ಬಿಟ್ಬಿಡ್ಬೇಕು ಅಂತಲ್ಲ ಹೇಳಿದ್ದಾರೆ ಅವರು. ಇಂತಿಂಥದನ್ನು ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನ 4 ಗಂಟೆಗೆಲ್ಲ ಎಂಥ ಒಳ್ಳೆ ವಸ್ತುವೇ ಆದ್ರೂ ಕೂಡ ಅದು ವಿಷ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈಗ ನೀವು ಏನನ್ನು ತಿನ್ಬೇಕು ತಿನ್ನಬಾರ್ದು ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಎಷ್ಟು ಹೊತ್ತಿಗೆ ತಿನ್ನೋದು ಅಂತ.